ಇವತ್ತಿನ ದಿನ ನಾವೆಲ್ಲ ಉತ್ತಮರ ಮಾರ್ಗವನ್ನು ಅನುಸರಿಸಬೇಕು ಅಂತ ನಾವೆಲ್ಲ ಹೇಳ್ತಾ ಇರ್ತೇವೆ. ಮಹಾಜನೋ ಏನ ಗತಸ್ಸ ಪಂಥಾಹ, ಮಹಾತ್ಮರಾದವರು ಯಾವ ಮಾರ್ಗದಲ್ಲಿ ಹೋಗಿರ್ತಾರೋ ಆ ದಾರಿಯಲ್ಲಿ ನಾವು ಇದ್ದೆವು ಅಂತಾದರೆ ಯಾವತ್ತಾದರೂ ಒಂದು ದಿನ ನಮ್ಮನ್ನು ಅದು ದಡ ಮುಟ್ಟಿಸುತ್ತೆ. ಹಾಗಾಗಿ ನಾವು ಜೀವನದಲ್ಲಿ ಇವತ್ತಿನ ದಿನ ಉನ್ನತಿಯನ್ನು ನಾವು ಹೊಂದಬೇಕು ಅಂತಾದರೆ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳು ನಡೆದ ದಾರಿಯಲ್ಲಿ ನಾವು ಪ್ರವೃತ್ತರಾಗಬೇಕಾಗಿದೆ ಇವತ್ತಿನ ದಿನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇಂದಿನ ದಿನ ರಾಯರ ಇನ್ನೊಂದು ವಿಶಿಷ್ಟವಾದ ಮಹತ್ವವನ್ನು ತಿಳಿಸ್ತಕ್ಕಂತಹ ಒಂದು ಅಪರೂಪದ ನಾಮ ಓಂ ಟಂಕಾರಕರ ಚಾರಿತ್ರ್ಯಾಯ ನಮಃ. ರಾಘವೇಂದ್ರ ತೀರ್ಥರ ಮಹಿಮೆ ಹೇಗಿದೆ ಅಂತ ಹೇಳಿದರೆ, ಆಶ್ಚರ್ಯಕರವಾದ ಚರಿತ್ರೆ ನಾವು ರಾಯರ ಜೀವನದಲ್ಲಿ ಕಾಣುತ್ತೇವೆ. ಇಂಥ ಆಶ್ಚರ್ಯಕರವಾದ ಚರಿತ್ರೆ ಉಳ್ಳಂಥ ರಾಘವೇಂದ್ರ ತೀರ್ಥರಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ರಾಯರ ಜೀವನದಲ್ಲಿ ನಾವು ನೋಡ್ತೇವೆ, ಅನೇಕ ಮಹಿಮೆಗಳನ್ನು ಇವತ್ತಿನ ದಿನ ಕಾಣುತ್ತೇವೆ. ಪ್ರತಿಯೊಂದು ಮಹಿಮೆಯೂ ಕೂಡ ರಾಯರ ಜೀವನದಲ್ಲಿ ನಡೆದಿದ್ದು ಆಶ್ಚರ್ಯಕರವೇ. ರಾಯರು ವೆಂಕಟನಾಥರಾಗಿ ಹುಟ್ಟಿದ್ದು ಆಶ್ಚರ್ಯ. ವೆಂಕಟನಾಥರಾಗಿ ಹುಟ್ಟಿದ ಮೇಲೆ ತಮ್ಮ ಉಪನಯನಾದಿ ಸಂಸ್ಕಾರಗಳು ಮುಗಿದು ತಮ್ಮ ಮಡದಿಯೊಟ್ಟಿಗೆ ವಿವಾಹವನ್ನು ನೆರವೇರಿಸಿಕೊಂಡು ತಾವು ಜೀವನವನ್ನು ನಡೆಸ್ತಾ ಇರ್ತಾರೆ. ತಮಗೇ ಗೊತ್ತಿಲ್ಲದಂತೆ ಆಶ್ರಮದಲ್ಲಿ ಚತುರ್ಥಾಶ್ರಮವಾದ ಸನ್ಯಾಸಾಶ್ರಮ ದೈವೇಚ್ಛೆಯಂತೆ ಅವರಿಗೆ ಒದಗಿ ಬಂತು. ಇದು ಆಶ್ಚರ್ಯವೇ. ಸನ್ಯಾಸಾಶ್ರಮ ಒದಗಿದ ಮೇಲೆ ನಡೆದಿದ್ದು ಪ್ರತಿಯೊಂದು ಘಟನೆಯೂ ಕೂಡ ರಾಯರ ಜೀವನದಲ್ಲಿ ಆಶ್ಚರ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಇವತ್ತಿನ ದಿನ ನಾವೆಲ್ಲ ಉತ್ತಮರ ಮಾರ್ಗವನ್ನು ಅನುಸರಿಸಬೇಕು ಅಂತ ನಾವೆಲ್ಲ ಹೇಳ್ತಾ ಇರ್ತೇವೆ. ಮಹಾಜನೋ ಏನ ಗತಸ್ಸ ಪಂಥಾಹ, ಮಹಾತ್ಮರಾದವರು ಯಾವ ಮಾರ್ಗದಲ್ಲಿ ಹೋಗಿರ್ತಾರೋ ಆ ದಾರಿಯಲ್ಲಿ ನಾವು ಇದ್ದೆವು ಅಂತಾದರೆ ಯಾವತ್ತಾದರೂ ಒಂದು ದಿನ ನಮ್ಮನ್ನು ಅದು ದಡ ಮುಟ್ಟಿಸುತ್ತೆ. ಹಾಗಾಗಿ ನಾವು ಜೀವನದಲ್ಲಿ ಇವತ್ತಿನ ದಿನ ಉನ್ನತಿಯನ್ನು ನಾವು ಹೊಂದಬೇಕು ಅಂತಾದರೆ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳು ನಡೆದ ದಾರಿಯಲ್ಲಿ ನಾವು ಪ್ರವೃತ್ತರಾಗಬೇಕಾಗಿದೆ ಇವತ್ತಿನ ದಿನ. ಪ್ರಸಿದ್ಧವಾದ ಅನೇಕ ಕಥೆಗಳು ಇವತ್ತಿನ ದಿನ ರಾಯರ ಜೀವನದಲ್ಲಿ ನಡೆದಿದ್ದನ್ನು ನಾವು ನೋಡ್ತೇವೆ. ಒಬ್ಬ ತುರುಕ ರಾಜ ರಾಯರ ತಪಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಮಾಂಸದ ತುಂಡುಗಳನ್ನು ಇಟ್ಟಾಗ ಅದನ್ನು ಪರಿವರ್ತನೆ ಮಾಡಿರ್ತಕ್ಕಂತಹ ಮಹಿಮೆ ಆಶ್ಚರ್ಯ. ಇದಂತೂ ಪ್ರಸಿದ್ಧವಾದ ಘಟನೆ. ರಾಯರು ಒಬ್ಬರ ಮನೆಗೆ ಭಿಕ್ಷಾ ಸ್ವೀಕಾರಕ್ಕೋಸ್ಕರ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಯಜಮಾನನ ಮಗ ಸೀಕರಣೆಯಲ್ಲಿ ಬಿದ್ದು ಅಕಾಲ ಮರಣವನ್ನು ಹೊಂದುತ್ತಾನೆ. ರಾಯರ ಚಿತ್ತಕ್ಕೆ ಇದು ಬಂದಾಗ ಮಗು ಭಗವಂತನ ಸನ್ನಿಧಾನ ಇರತಕ್ಕಂತಹ ಈ ಸ್ಥಳದಲ್ಲಿ ಮರಣ ಎಂದಾದರೂ ಕೂಡ ಸಂಭವಿಸೀತೆ ಅಂತ ಹೇಳಿ ಆ ಮಗುವನ್ನು ಬದುಕಿಸಿದ್ದು ಇಂಥ ಆಶ್ಚರ್ಯಕರವಾದ ಘಟನೆ. ಅಪ್ಪಣ್ಣಾಚಾರ್ಯರಿಗೆ, ಈ ಗ್ರಂಥಕರ್ತೃಗಳಾದ ಕೃಷ್ಣಾವಧೂತರಿಗೆ ಮಾಡಿದ ಅನುಗ್ರಹ ಅದು ಕೂಡ ಆಶ್ಚರ್ಯವೇ. ಅಪ್ಪಣ್ಣಾಚಾರ್ಯರು
ರಾಯರ ಸ್ತೋತ್ರವನ್ನ ರಚನೆ ಮಾಡ್ತಾ ಬಂದಿದ್ದಾರೆ. ರಾಘವೇಂದ್ರ ತೀರ್ಥರ ಅಂತಿಮ ದರ್ಶನ ಅಪ್ಪಣ್ಣಾಚಾರ್ಯರಿಗೆ ಆಗಲಿಲ್ಲ. ಇನ್ನೇನು ಆ ಸ್ತೋತ್ರ ಮುಗಿಲಿಕ್ಕೆ ಬಂದಿದೆ, ಇನ್ನೊಂದು ಪಾದ ಇದೆ. ಆ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರ ಮಾತು ನಿಂತು ಹೋದಾಗ ಬೃಂದಾವನದಲ್ಲಿ ಸಂಸ್ಥಿತರಾದ ರಾಘವೇಂದ್ರ ತೀರ್ಥರು ಸಾಕ್ಷಿ ಹಯಾಸ್ಯೋತ್ರ ಹಿ ಅಂತ ಹೇಳ್ತಾರೆ. ಅರ್ಥಾತ್ ತಮ್ಮ ಅಂಕಿತವನ್ನು ಹಾಕಿಕೊಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾದ ಸ್ತೋತ್ರ ಈ ರಾಘವೇಂದ್ರ ಸ್ತೋತ್ರ. ಇದು ಕೂಡ ಆಶ್ಚರ್ಯವೇ. ಬೃಂದಾವನದಲ್ಲಿ ಸಂಸ್ಥಿತರಾದ ಮೇಲೆ ಅಪ್ಪಣ್ಣಾಚಾರ್ಯರಂಥ ಜ್ಞಾನಿಗಳಿಗೆ ಅವರು ಮಾಡಿದ ಸ್ತೋತ್ರಕ್ಕೆ ಬೃಂದಾವನದಲ್ಲೇ ಕುಳಿತು ಅಂಕಿತವನ್ನು ಹಾಕಿಕೊಡೋದು ಅಂತ ಹೇಳಿದರೆ ಅದು ಸಾಮಾನ್ಯವಾದದ್ದಲ್ಲ. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರ ಅವಿಚ್ಛಿನ್ನ ಭಕ್ತರು. ನಾವೆಲ್ಲ ಭಗವಂತನ ಏಕಾಂತ ಭಕ್ತರನ್ನು ನಾವು ಕೇಳ್ತೇವೆ. ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವಃ ಸರ್ವಮನ್ಯ ತದರ್ಥಕಂ ಅಂತ ನಾವು ಕೇಳ್ತೇವೆ. ಆದರೆ ಗುರುಗಳ ಏಕಾಂತ ಭಕ್ತರು ಈ ಕೃಷ್ಣಾವಧೂತರು. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರ ಮೇಲೆ ಮಾಡಿದ ಭಕ್ತಿಗೆ ಸರಿ ಸಾಟಿಯೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಗುರುಭಕ್ತಿಯನ್ನು ತೋರಿಸಿರತಕ್ಕಂಥ ಮಹಾಜ್ಞಾನಿಗಳು ಕೃಷ್ಣಾವಧೂತರು. ಇವತ್ತಿನ ದಿನ ಭಗವದ್ಭಕ್ತಿಗಿಂತಲೂ ಕೂಡ ಗುರುಭಕ್ತಿಯಿಂದ, ಗುರು ಸೇವೆಯಿಂದ ಅಪಾರವಾದ ಎತ್ತರಕ್ಕೆ ಏರಿದ ಅನೇಕ ಮಹನೀಯರನ್ನು ಇವತ್ತಿನ ದಿನ ನಾವು ಕಾಣ್ತೇವೆ. ಅದರಲ್ಲಿ ಈ ಕೃಷ್ಣಾವಧೂತರು ಕೂಡ ಒಬ್ಬರು. ಇಂಥ ಕೃಷ್ಣಾವಧೂತರು ರಾಘವೇಂದ್ರ ತಂತ್ರ, ರಾಘವೇಂದ್ರ ಪಟಲ, ರಾಯರ ಮಂತ್ರ ಜಪಗಳನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದರೆ ನಮಗೆ ಅಭೀಷ್ಟ ಸಿದ್ಧಿ ಆಗತ್ತೆ, ರಾಯರ ಅಷ್ಟೋತ್ತರ ಶತನಾಮ ಸ್ತೋತ್ರ, ಸಹಸ್ರನಾಮಾವಲಿ, ಇವೇ ಮೊದಲಾದ ಅನೇಕ ಗ್ರಂಥಗಳನ್ನು ಇವತ್ತಿನ ದಿನ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರ ಮೇಲಿನ ಅಪಾರವಾದ ಭಕ್ತಿಯಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಇಂಥ ಕೃಷ್ಣಾವಧೂತರಿಗೆ ರಾಘವೇಂದ್ರ ತೀರ್ಥರು ಪ್ರೇರಣೆಯನ್ನು ಮಾಡಿ ಅನುಗ್ರಹವನ್ನು ಮಾಡಿದ ಇದು ಕೂಡ ಒಂದು ರೀತಿಯಾದ ಆಶ್ಚರ್ಯವೇ. ಹಾಗಾಗಿ ರಾಯರ ಜೀವನದಲ್ಲಿ ನಡೆದಿದ್ದೆಲ್ಲವೂ ಕೂಡ ಅಕ್ಷರಶಃ ಭಗವಂತನ ಅನುಗ್ರಹದಿಂದ ಪವಾಡವೇ ಅಂತ ಹೇಳಿದರೆ ಆಶ್ಚರ್ಯ ಆಗಲಿಕ್ಕಿಲ್ಲ. ದೇವರ ಅನುಗ್ರಹ ನಮಗೆ ಜೀವನದಲ್ಲಿ ಪ್ರಧಾನವಾಗಿ ಬೇಕು. ಆಗ ಮಾತ್ರ ಇಂಥ ಮಹತ್ ಕಾರ್ಯಗಳು ನಮ್ಮಿಂದ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 3 ಶತಮಾನಗಳು ರಾಘವೇಂದ್ರ ತೀರ್ಥರು ಈ ಭೂಮಿಯಿಂದ ಕಣ್ಮರೆ ಆದರೂ ಕೂಡ ಜನಮಾನಸದಲ್ಲಿ ಅಚ್ಚೊತ್ತಿದ್ದಾರೆ ಅಂತ ಹೇಳಿದ್ರೆ ರಾಯರ ವ್ಯಕ್ತಿತ್ವ ಯಾವ ರೀತಿಯಾಗಿರಬಹುದು. ಹಾಗಾಗಿ ರಾಘವೇಂದ್ರ ತೀರ್ಥರ ಅನುಗ್ರಹ ನಮ್ಮ ಮೇಲೂ ಕೂಡ ಆಶ್ಚರ್ಯಕರ ಆಗುವಂತೆ ಆಗಬೇಕು. ಅನೇಕ ಭಕ್ತರಿಗಾಗತ್ತೆ ರಾಯರ ಸೇವೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲೇ ಸ್ವಪ್ನದಲ್ಲಿ ಸೂಚನೆ ಅಥವಾ ಸಾಕ್ಷಾತ್ತಾಗಿ ವೃದ್ಧರ ರೂಪದಲ್ಲಿ ಬಂದು ಸೂಚನೆಯನ್ನು ಕೊಡ್ತಕ್ಕಂತಹದ್ದು, ಹೀಗೆ ಅನೇಕ ರೀತಿಯಾಗಿ ರಾಯರ ಭಕ್ತರ ಜೀವನದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಅನುಗ್ರಹವನ್ನು ಮಾಡೋದನ್ನು ನಾವು ಕಾಣ್ತೇವೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ರಾಘವೇಂದ್ರ ತೀರ್ಥರು ಆಶ್ಚರ್ಯಕರವಾಗಿ ಅನುಗ್ರಹವನ್ನು ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ಇರುವಂತೆ ಪ್ರೇರಣೆಯನ್ನು ಮಾಡಿದರು ಅಂತ ಹೇಳಿದರೆ ಇದಕ್ಕಿಂತಲೂ ಕೂಡ ಮಿಗಿಲಾದ ಸೌಭಾಗ್ಯ ನಮಗೆ ಜೀವನದಲ್ಲಿ ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಂಥ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು.